ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. 2008 ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗಿತ್ತು. ಬೆಂಗಳೂರಿನ ಹೆಮ್ಮೆಯ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹುಟ್ಟಿಕೊಂಡಿತ್ತು. ಮೊದಲ ಸೀಸನ್ ಇಂದಲೇ ಆರ್ಸಿಬಿ ಅಭಿಮಾನಿಗಳ ಹೃದಯ ಗೆದ್ದಿತ್ತು. ಆದರೆ ಟ್ರೋಫಿ ಗೆಲ್ಲುವ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. 2009ರಲ್ಲಿ ಮೊದಲ ಬಾರಿಗೆ ಫೈನಲ್ ಪ್ರವೇಶ. ಕನಸು ಹತ್ತಿರ ಬಂದರೂ ಕೈ ಸೇರಲಿಲ್ಲ. 2011ರಲ್ಲಿ ಕೂಡ ಮತ್ತೆ ಫೈನಲ್ ಇತ್ತು, ಮತ್ತೆ ನಿರಾಸೆ. 2013ರಿಂದ 2016ರವರೆಗೆ ಆರ್ಸಿಬಿ ವಿಶ್ವದ ಅತ್ಯಂತ ಅಪಾಯಕಾರಿ ಬ್ಯಾಟಿಂಗ್ ತಂಡಗಳಲ್ಲಿ ಒಂದಾಗಿ ಬೆಳೀತು. ಕ್ರಿಸ್ ಗೇಲ್, ಎಬಿ ಡಿವಿಲಿಯರ್ಸ್ ಮತ್ತು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಕ್ರಿಕೆಟ್ ಲೋಕವನ್ನೇ ಮಂತ್ರಮಂದಗೊಳಿಸಿತು. 2016ರಲ್ಲಿ ವಿರಾಟ್ ಕೊಹ್ಲಿ 973 ರನ್ಗಳ ದಾಖಲೆಯನ್ನ ನಿರ್ಮಿಸಿದರು. ಇಂದಿಗೂ ಅದು ಐಪಿಎಲ್ ಇತಿಹಾಸದಲ್ಲಿ ಅತ್ಯುತ್ತಮ ವೈಯಕ್ತಿಕ ಸೀಸನ್ಗಳಲ್ಲಿ ಒಂದು. ಆದ್ರೆ ಮತ್ತೆ ಫೈನಲ್ ನಲ್ಲಿ ಸೋಲು. ವರ್ಷಗಳು ಕಳೆದವು, ತಂಡಗಳು ಬದಲಾಯಿತು, ಆಟಗಾರರು ಬಂದ್ರು ಹೋದ್ರು, ಆದ್ರೆ ಒಂದ್ ಹೆಸರು ಮಾತ್ರ ಆರ್ಸಿಬಿ ಜೊತೆಗೆ ನಿಂತಿತ್ತು. ವಿರಾಟ್ ಕೊಹ್ಲಿ. ಗೆದ್ದಾಗ ಸಂಭ್ರಮಿಸಿದರು ಹಲವರು, ಆದ್ರೆ ಸೋತಾಗಲೂ ಕೂಡ ಆರ್ಸಿಬಿ ಜೊತೆಗೆ ನಿಂತವರು ಅಭಿಮಾನಿಗಳು. ಪ್ರತಿ ವರ್ಷ ನಾವು ಹೇಳ್ತಿದ್ದು ಒಂದೇ, ಈ ಸಲ ಕಪ್ ನಮ್ದೆ. ಇದನ್ನ ಹಲವರು ಟ್ರೋಲ್ ಮಾಡಿದ್ರು, ಆದ್ರೆ ಆರ್ಸಿಬಿ ಅಭಿಮಾನಿಗಳು ನಂಬಿಕೆನ ಕಳ್ಕೋಲಿಲ್ಲ. 2025ರಲ್ಲಿ 18 ವರ್ಷಗಳ ಕನಸು ನನಸಾಯಿ. ಆರ್ಸಿಬಿ ತನ್ನ ಮೊದಲ ಐಪಿಎಲ್ ಟ್ರೋಫಿ ಗೆದ್ದಿತ್ತು, ಇತಿಹಾಸ ನಿರ್ಮಿಸಿತು. ಆ ಗೆಲುವು ಕೇವಲ ಒಂದು ತಂಡದ ಗೆಲುವಲ್ಲ, ಅದು ಕೋಟ್ಯಾಂತರ ಅಭಿಮಾನಿಗಳ ಕಣ್ಣೀರಿನ ಗೆಲುವಾಗಿತ್ತು. 2026ರಲ್ಲಿ ಆರ್ಸಿಬಿ ಮತ್ತೆ ಮೈದಾನಕ್ಕಿಳಿತು, ಚಾಂಪಿಯನ್ ತಂಡವಾಗಿ. ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಫಿಲ್ ಸಾಲ್ಟ್, ಜತೇಶ್ ಶರ್ಮಾ, ಜೋಸ್ ಹೆಜಲ್ವುಡ್, ಭುವನೇಶ್ವರ್ ಕುಮಾರ್ ಮತ್ತು ಇಡೀ ತಂಡ ಮತ್ತೊಮ್ಮೆ ಅದ್ಭುತ ಪ್ರದರ್ಶನ ನೀಡಿತು. ಲೀಗ್ ಹಂತದಿಂದ ಫೈನಲ್ ತನಕ ಆರ್ಸಿಬಿ ತನ್ನ ಶಕ್ತಿಯನ್ನ ಸಾಬೀತುಪಡಿಸಿತು. 31-5-2026 ಮತ್ತೊಮ್ಮೆ ಟ್ರೋಫಿ ಎತ್ತಿತ್ತು. ಒಮ್ಮೆ ಟ್ರೋಫಿಗಾಗಿ ಕಾಯ್ದಿದ್ದ ತಂಡ ಇಂದು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್. ಇದು ಕೇವಲ ಕ್ರಿಕೆಟ್ ಅಲ್ಲ, ಇದು ನಂಬಿಕೆಯ ಇತಿಹಾಸ. ಇದು ಆರ್ಸಿಬಿ ಅಭಿಮಾನಿಗಳ ಕತೆ, ಇದು ಬೆಂಗಳೂರಿನ ಹೆಮ್ಮೆ, ಇದು ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಬಡಿತ. ಜೈ ಆರ್ಸಿಬಿ.